ತಳದಲ್ಲಿ ಬಿರುಕು ಕರಗುತ್ತಿದೆ ಮಂಜಿನ ರಾಕ್ಷಸ. ಭಾರತಕ್ಕೂ ಜಲಸಮಾಧಿ ಭೀತಿ. ನಮಸ್ಕಾರ ಸ್ನೇಹಿತರೆ. ಭೂಮಿಯ ಕೆಳಭಾಗದಲ್ಲಿ ಮನುಷ್ಯನ ಕಣ್ಣಿಗೆ ಕಾಣದ ಜಾಗದಲ್ಲಿ ಒಂದು ಭಯಾನಕ ಪ್ರಕ್ರಿಯೆ ನಡೆಯುತ್ತಿದೆ. ಇದನ್ನ ವಿಜ್ಞಾನಿಗಳು ಕ್ವೈಟ್ ಕ್ರ್ಯಾಕಿಂಗ್ ಅಂದ್ರೆ ನಿಶಬ್ದ ಬಿರುಕು ಅಂತ ಕರೀತಿದ್ದಾರೆ. ಅಂಟಾರ್ಟಿಕಾ ನಮಗೆಲ್ಲ ಗೊತ್ತು, ಅದೊಂದು ಐಸ್ ಖಂಡ. ಆದ್ರೆ ಅಲ್ಲಿರೋ ಒಂದು ನಿರ್ದಿಷ್ಟ ಹಿಮನದಿ ಈಗ ಇಡೀ ಜಗತ್ತಿನ ನಿದ್ದೆಗೆಡಿಸಿದೆ. ಅದೇ ಥ್ವೈಟ್ಸ್ ಗ್ಲೇಷಿಯರ್. ಜನಸಾಮಾನ್ಯರ ಭಾಷೆಯಲ್ಲಿ ಇದನ್ನ ಡೂಮ್ಸ್ ಡೇ ಗ್ಲೇಷಿಯರ್ ಅಂದ್ರೆ ಪ್ರಳಯದ ಹಿಮನದಿ ಅಂತ ಕರೀತಾರೆ. ಯಾಕೆ ಈ ಭಯ? ಯಾಕಂದ್ರೆ ಈ ಹಿಮನದಿಯ ಅಡಿಯಲ್ಲಿ ಬಿಸಿ ನೀರು ನುಗ್ಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ, ಊಹೆಗೂ ನಿಲುಕದ ಸ್ಪೀಡ್ನಲ್ಲಿ ಈ ಹಿಮನದಿ ಕರಗ್ತಾ ಇದೆ. ಒಂದು ವೇಳೆ ಈ ಹಿಮನದಿ ಪೂರ್ತಿ ಕರಗಿದ್ದೇ ಆದ್ರೆ ಸಮುದ್ರ ಮಟ್ಟ ದಿಢೀರ್ ಏರಿಕೆಯಾಗತ್ತೆ. ಆಗ ಮುಂಬೈ, ಚೆನ್ನೈ, ನ್ಯೂಯಾರ್ಕ್, ಲಂಡನ್ ಅಂಥ ಮಹಾನಗರಗಳು ಶಾಶ್ವತವಾಗಿ ನೀರು ಪಾಲಾಗೋದು ಗ್ಯಾರಂಟಿ. ಹಾಗಿದ್ರೆ ಏನಿದು ಸೈಲೆಂಟ್ ಕ್ರ್ಯಾಕಿಂಗ್? ವಿಜ್ಞಾನಿಗಳು ಅಲ್ಲಿ ಪಾತಾಳಕ್ಕೆ ರೋಬೋಟ್ ಕಳಿಸಿದಾಗ ಸಿಕ್ಕಿದ ಆಘಾತಕಾರಿ ಸತ್ಯಗಳೇನು? ಇದರಿಂದ ಭಾರತಕ್ಕೆ ಏನು ಅಪಾಯ? ಪ್ರತಿಯೊಂದನ್ನು ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತೀವಿ. ವೆಲ್ಕಮ್ ಟು ಮಸ್ತ್ ಮಗ. ಕರ್ನಾಟಕಕ್ಕಿಂತ ದೊಡ್ಡ ಐಸ್ ಬಾಂಬ್. ಸ್ನೇಹಿತರೆ, ಮೊದಲಿಗೆ ಈ ಹಿಮನದಿ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಥ್ವೈಟ್ಸ್ ಗ್ಲೇಷಿಯರ್ ಇರೋದು ಪಶ್ಚಿಮ ಅಂಟಾರ್ಟಿಕಾದಲ್ಲಿ. ಇದು ಜಗತ್ತಿನ ಅತ್ಯಂತ ಅಗಲವಾದ ಹಿಮನದಿ. ಇದರ ವಿಸ್ತೀರ್ಣ ಬರೋಬ್ಬರಿ 1,92,000 ಚದರ ಕಿಲೋಮೀಟರ್. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ವಿಸ್ತೀರ್ಣದ ಮಂಜುಗಡ್ಡೆ ಇದು. ಅಮೆರಿಕದ ಫ್ಲೋರಿಡಾ ಅಥವಾ ಬ್ರಿಟನ್ ದೇಶದಷ್ಟು ದೊಡ್ಡದಿದೆ ಈ ಒಂದೇ ಒಂದು ಹಿಮನದಿ. ಇಲ್ಲಿನ ಮಂಜುಗಡ್ಡೆಯ ದಪ್ಪ ಎಷ್ಟಿದೆ ಗೊತ್ತಾ? ಸುಮಾರು 800ರಿಂದ 1,200 ಮೀಟರ್. ಅಂದ್ರೆ 1 ಕಿಲೋಮೀಟರ್ಗೂ ಹೆಚ್ಚು ದಪ್ಪದ ಮಂಜುಗಡ್ಡೆಯ ಹಾಳೆ ಇಲ್ಲಿದೆ. ಇಂಥ ದೈತ್ಯಾಕಾರದ ಮಂಜುಗಡ್ಡೆ ಈಗ ಸಮುದ್ರದ ಕಡೆ ಜಾರುತ್ತಿದೆ. ಪ್ರತಿ ವರ್ಷ ಈ ಒಂದೇ ಗ್ಲೇಷಿಯರ್ನಿಂದ ಬಿಲಿಯನ್ ಗಟ್ಟಲೆ ಟನ್ ಐಸ್ ಕರಗಿ ಸಮುದ್ರ ಸೇರ್ತಿದೆ. ಜಗತ್ತಿನಾದ್ಯಂತ ಸಮುದ್ರ ಮಟ್ಟ ಏರಿಕೆಯಾಗ್ತಿದೆಯಲ್ಲ, ಅದರಲ್ಲಿ 4% ಕೊಡುಗೆ ಈ ಒಂದೇ ಹಿಮನದಿಯದ್ದು. ಆದ್ರೆ ಈಗ ಬಂದಿರೋ ಹೊಸ ರಿಪೋರ್ಟ್ ಇಡೀ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಿದೆ. ಮಂಜಿನ ಬ್ರಹ್ಮಾಂಡಕ್ಕೆ ನುಗ್ಗಿದ ಉಪ್ಪು ನೀರು. ಇತ್ತೀಚೆಗೆ ನೇಚರ್ ಜಿಯೋ ಸೈನ್ಸ್ ಅನ್ನೋ ಪ್ರತಿಷ್ಠಿತ ಜರ್ನಲ್ನಲ್ಲಿ ಒಂದು ಸ್ಟಡಿ ಪಬ್ಲಿಷ್ ಆಯಿತು. ಇದರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಒಂದು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ಅದರ ಹೆಸರೇ ವಿಗೋರಸ್ ಮೆಲ್ಟಿಂಗ್, ಅಂದ್ರೆ ಭೀಕರ ಕರಗುವಿಕೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಸಮುದ್ರದ ಬಿಸಿ ನೀರು ಈ ಹಿಮನದಿಯ ಕೆಳಭಾಗಕ್ಕೆ ನುಗ್ಗುತ್ತಿದೆ. ಎಲ್ಲಿ ಗ್ಲೇಷಿಯರ್ ನೆಲಕ್ಕೆ ಟಚ್ ಆಗಿರುತ್ತೋ ಮತ್ತೆ ಎಲ್ಲಿಂದ ಸಮುದ್ರದಲ್ಲಿ ತೇಲೋಕೆ ಶುರು ಮಾಡುತ್ತೋ ಆ ಪಾಯಿಂಟ್ ಅನ್ನ ಗ್ರೌಂಡಿಂಗ್ ಲೈನ್ ಅಂತ ಕರೀತಾರೆ. ಇಷ್ಟು ದಿನ ವಿಜ್ಞಾನಿಗಳು ಅಂದುಕೊಂಡಿದ್ರು ಈ ಗ್ರೌಂಡಿಂಗ್ ಲೈನ್ ಭದ್ರವಾಗಿದೆ ಅಂತ. ಆದ್ರೆ ಈಗ ಗೊತ್ತಾಗ್ತಿದೆ ಅಲ್ಲಿ ಭಾರಿ ದೊಡ್ಡ ಬಿರುಕು ಬಿಟ್ಟಿದೆ ಅಂತ. ಸಾವಿರಾರು ವರ್ಷಗಳಿಂದ ಭೂಕಂಪ, ಜ್ವಾಲಾಮುಖಿಗಳಿಗೆ ಅಲುಗಾಡದೆ ನಿಂತಿರೋ ಗ್ಲೇಷಿಯರ್ನ ಬುಡದಲ್ಲಿ ಈಗ ಬಿರುಕು ಕಾಣಿಸಿಕೊಳ್ತಿದೆ. ಸಮುದ್ರದ ಉಪ್ಪು ನೀರು, ಸಾಲ್ಟ್ ವಾಟರ್, ಹೈ ಪ್ರೆಷರ್ನಲ್ಲಿ ಈ ಮಂಜುಗಡ್ಡೆಯ ಅಡಿಯಲ್ಲಿ ಸುಮಾರು 6 ಕಿಲೋಮೀಟರ್ ಆಳದವರೆಗೂ ನುಗ್ಗಿದೆ. ಹೀಗೆ ನುಗ್ಗಿದ ನೀರು ಸುಮ್ಮನೆ ಕೂತಿಲ್ಲ, ಮಂಜುಗಡ್ಡೆಯನ್ನ ಕೆಳಗಿನಿಂದ ಕೊರೆಯೋಕೆ ಶುರು ಮಾಡಿದೆ. ನಿಮಗೆ ಗೊತ್ತಿರ್ಲಿ, ಫ್ರೆಶ್ ವಾಟರ್ ಐಸ್ಗಿಂತ ಸಮುದ್ರದ ಉಪ್ಪು ನೀರಿಗೆ ಮಂಜನ್ನ ಕರಗಿಸೋ ಶಕ್ತಿ ಜಾಸ್ತಿ. ಅದರಲ್ಲೂ ಇದು ಸ್ವಲ್ಪ ಬೆಚ್ಚಗಿರೋ ನೀರು. ಹೀಗಾಗಿ ಈ ಡೂಮ್ಸ್ ಡೇ ಗ್ಲೇಷಿಯರ್ ಅಕ್ಷರಶಃ ಒಳಗೊಳಗೆ ಟೊಳ್ಳಾಗ್ತಿದೆ. ಸ್ಯಾಟಲೈಟ್ ಡೇಟಾ ಪ್ರಕಾರ ಈ ಗ್ಲೇಷಿಯರ್ನ ಬುಡದಲ್ಲಿ ಸಣ್ಣ ಪುಟ್ಟ ಕ್ರ್ಯಾಕ್ ಅಲ್ಲ, ಬರೋಬ್ಬರಿ 330 ಕಿಲೋಮೀಟರ್ಗಳಷ್ಟು ಉದ್ದದ ಬಿರುಕು ಕ್ರ್ಯಾಕ್ ಉಂಟಾಗಿದೆ. ಬೆಂಗಳೂರಿನಿಂದ ಚೆನ್ನೈಗೆ ಎಷ್ಟು ದೂರ ಇದೆಯೋ ಆಲ್ಮೋಸ್ಟ್ ಅಷ್ಟು ಉದ್ದದ ಬಿರುಕು ಈ ಮಂಜಿನ ಪ್ಲೇಟ್ನಲ್ಲಿ ಮೂಡಿದೆ. ಉಸಿರಾಡುತ್ತಿರುವ ಪ್ರಳಯದ ರಾಕ್ಷಸ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅಷ್ಟೇ ಡೇಂಜರಸ್ ಪ್ರಕ್ರಿಯೆ ನಡೀತಿದೆ. ಅದನ್ನ ವಿಜ್ಞಾನಿಗಳು ಟೈಡಲ್ ಪಂಪಿಂಗ್ ಅಂತ ಕರೀತಾರೆ. ಸಮುದ್ರದಲ್ಲಿ ಉಬ್ಬರ ಇಳಿತ, ಹೈ ಟೈಡ್, ಲೋ ಟೈಡ್ ಸಹಜ ಅಲ್ವಾ? ಪ್ರತಿ ಸಲ ಹೈ ಟೈಡ್ ಬಂದಾಗ ಸಮುದ್ರದ ನೀರಿನ ಮಟ್ಟ ಏರುತ್ತೆ. ಆಗ ಈ ದೈತ್ಯಾಕಾರದ ಹಿಮನದಿಯ ಮುಂದಿನ ಭಾಗ ಸ್ವಲ್ಪ ಮೇಲಕ್ಕೆ ಲಿಫ್ಟ್ ಆಗತ್ತೆ. ಆಗ ಕೆಳಗೆ ಗ್ಯಾಪ್ ಕ್ರಿಯೇಟ್ ಆಗತ್ತೆ. ಆ ಗ್ಯಾಪ್ ಒಳಗೆ ರಭಸವಾಗಿ ಬಿಸಿ ನೀರು ನುಗ್ಗುತ್ತೆ. ಮತ್ತೆ ಲೋ ಟೈಡ್ ಆದಾಗ ಅಂದ್ರೆ ನೀರು ಇಳಿದಾಗ ಆ ಭಾರವಾದ ಮಂಜುಗಡ್ಡೆ ದಪ್ಪನೆ ಕೆಳಗೆ ಕೂರುತ್ತೆ. ಆಗ ಒಳಗೆ ಹೋದ ನೀರು ಅಷ್ಟೇ ವೇಗದಲ್ಲಿ ಹೊರಗೆ ಚಿಮ್ಮುತ್ತೆ. ಇದು ಹೇಗಿದೆ ಅಂದ್ರೆ ಈ ಹಿಮನದಿ ದಿನಕ್ಕೆರಡು ಬಾರಿ ಉಸಿರಾಡಿದ ಹಾಗಿದೆ. ಈ ರೀತಿ ನೀರು ಒಳಗೆ ಹೋಗಿ ಹೊರಗೆ ಬರುವ ರಭಸಕ್ಕೆ ಮಂಜುಗಡ್ಡೆಯ ತಳಭಾಗದಲ್ಲಿ ದೊಡ್ಡ ದೊಡ್ಡ ಕಾಲುವೆಗಳೇ ಸೃಷ್ಟಿಯಾಗಿವೆ. ಇದನ್ನೇ ವಾರ್ಮ್ ವಾಟರ್ ಇಂಟ್ರಷನ್ ಅಂತ ಕರೀತಿರೋದು. ಈ ಪ್ರಕ್ರಿಯೆಯಿಂದಾಗಿ ಗ್ಲೇಷಿಯರ್ ಅಂದುಕೊಂಡಿದ್ದಕ್ಕಿಂತ ವೇಗವಾಗಿ ಕುಸಿಯುವ ಹಂತಕ್ಕೆ ತಲುಪಿದೆ. 10 ಅಡಿ ನೀರು ಜಗತ್ತೇ ಮುಳುಗುತ್ತಾ. ಸ್ನೇಹಿತರೆ,
ಈ ಹಿಮನದಿಗೆ ಡೂಮ್ಸ್ ಡೇ ಅಥವಾ ಅಂತ್ಯಕಾಲದ ಹಿಮನದಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಇದಕ್ಕೆ 2 ಮುಖ್ಯ ಕಾರಣಗಳಿವೆ. ಒಂದು ವೇಳೆ ಈ ಥ್ವೈಟ್ಸ್ ಹಿಮನದಿ ಸಂಪೂರ್ಣ ಕರಗಿದರೆ ಜಾಗತಿಕ ಸಮುದ್ರ ಮಟ್ಟ ಸುಮಾರು 2 ಅಡಿ ಏರಿಕೆಯಾಗತ್ತೆ, 65 ಸೆಂಟಿಮೀಟರ್. ಬರೀ 2 ಅಡಿನ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಸಮುದ್ರ ಮಟ್ಟ 2 ಅಡಿ ಏರೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಕರಾವಳಿಯ ಎಷ್ಟೋ ಹಳ್ಳಿಗಳು, ದ್ವೀಪಗಳು ಮಾಯವಾಗಿ ಬಿಡುತ್ತವೆ. ಆದ್ರೆ ಅಸಲಿ ಪಿಕ್ಚರ್ ಇರೋದು ಬೇರೆಯೇ ಇದೆ. ಈ ಥ್ವೈಟ್ಸ್ ಗ್ಲೇಷಿಯರ್ ಇದೆಯಲ್ಲ, ಇದು ಕಾರ್ಕ್ ಇಂದ ಬಾಟಲ್ ಇದ್ದ ಹಾಗೆ, ಅಂದ್ರೆ ಸೋಡಾ ಬಾಟಲ್ನ ಮುಚ್ಚಳ ಇದ್ದ ಹಾಗೆ. ಪಶ್ಚಿಮ ಅಂಟಾರ್ಟಿಕಾದ ಬೇರೆಲ್ಲಾ ಹಿಮನದಿಗಳು ಸಮುದ್ರಕ್ಕೆ ಜಾರೋದನ್ನ ಇದು ತಡೆದು ನಿಲ್ಲಿಸಿದೆ. ಇದು ಒಂದು ನ್ಯಾಚುರಲ್ ಡ್ಯಾಮ್. ಯಾವತ್ತೂ ಈ ಥ್ವೈಟ್ಸ್ ಗ್ಲೇಷಿಯರ್ ಒಡೆದು ಹೋಗುತ್ತೋ ಅಥವಾ ಕರಗಿ ಹೋಗುತ್ತೋ ಆಗ ಅದರ ಹಿಂದಿರೋ ಬೃಹತ್ ಹಿಮರಾಶಿಗಳಿಗೆ ತಡೆಯೇ ಇಲ್ಲದಂತಾಗತ್ತೆ. ಅವೆಲ್ಲವೂ ಸರಸರನೆ ಸಮುದ್ರಕ್ಕೆ ಜಾರೋಕೆ ಶುರು ಮಾಡುತ್ತವೆ. ಒಂದು ವೇಳೆ ಹೀಗಾದ್ರೆ, ಅಂದ್ರೆ ವೆಸ್ಟ್ ಅಂಟಾರ್ಟಿಕ್ ಐಸ್ ಶೀಟ್ ಕುಸಿದರೆ ಸಮುದ್ರದ ಮಟ್ಟ ಬರೋಬ್ಬರಿ 10 ಅಡಿ ಅಂದ್ರೆ 3 ಮೀಟರ್ಗೂ ಹೆಚ್ಚು ಏರಿಕೆಯಾಗತ್ತೆ. ಇದು ಜರುಗಿದರೆ ಪ್ರಳಯ ಗ್ಯಾರಂಟಿ. ಮುಂಬೈ, ನ್ಯೂಯಾರ್ಕ್, ಲಂಡನ್ ಯಾವುದೂ ಉಳಿಯಲ್ಲ. ಈಗ ಈ 10 ಅಡಿ ನೀರು ಜಾಸ್ತಿ ಆದ್ರೆ ಏನಾಗುತ್ತೆ ನೋಡೋಣ. ವಿಜ್ಞಾನಿಗಳ ಪ್ರಕಾರ ಇದು ತಕ್ಷಣ ಆಗುವ ಪ್ರಕ್ರಿಯೆ ಅಲ್ಲ. ಇದಕ್ಕೆ 100 ವರ್ಷ ಹಿಡಿಯಬಹುದು. ಆದ್ರೆ ಈಗ ಆಗ್ತಿರೋ ಸೈಲೆಂಟ್ ಕ್ರ್ಯಾಕಿಂಗ್ ನೋಡಿದ್ರೆ ನಮ್ಮ ಊಹೆಗಿಂತ ಬೇಗ ಆಪತ್ತು ಎರಗಬಹುದು. ಒಂದು ವೇಳೆ ಸಮುದ್ರ ಮಟ್ಟ 10 ಅಡಿ ಏರಿದರೆ ಭಾರತದಲ್ಲಿ ಮುಂಬೈನ ಬಹುತೇಕ ಭಾಗ ನೀರೊಳಗೆ ಹೋಗುತ್ತೆ. ಚೆನ್ನೈ, ಕೋಲ್ಕತ್ತಾ ಮತ್ತು ಕೇರಳದ ಕರಾವಳಿ ಭಾಗಗಳು ಸಂಪೂರ್ಣ ಜಲಾವೃತವಾಗುತ್ತವೆ. ಲಕ್ಷದ್ವೀಪ, ಅಂಡಮಾನ್ನಂಥ ದ್ವೀಪಗಳ ಕಥೆ ಮುಗಿದೇ ಹೋಗುತ್ತೆ. ಅಮೆರಿಕದ ನ್ಯೂಯಾರ್ಕ್, ಮಿಯಾಮಿ, ಯುರೋಪ್ನ ಲಂಡನ್, ನೆದರ್ಲ್ಯಾಂಡ್ಸ್, ಏಷ್ಯಾದ ಶಾಂಘೈ, ಟೋಕಿಯೋ, ಬಾಂಗ್ಲಾದೇಶ ಹೀಗೆ ಕೋಟ್ಯಾಂತರ ಜನ ವಾಸಿಸುವ ಜಾಗಗಳು ಮ್ಯಾಪ್ನಿಂದಲೇ ಮಾಯವಾಗುತ್ತವೆ. ಊಹಿಸಿಕೊಳ್ಳಿ, ಎಂಥ ಭೀಕರ ಸನ್ನಿವೇಶ ಅದು. ಪಾತಾಳಕ್ಕೆ ಇಳಿದ ರೋಬೋಟ್ ಸಿಕ್ಕಿದ್ದೇನು? ಈ ಸತ್ಯಗಳೆಲ್ಲ ಹೊರಗೆ ಬಂದಿದ್ದು ಹೇಗೆ? ಅಲ್ಲಿಗೆ ಹೋಗಿ ನೋಡೋಕ್ಕಾಗತ್ತಾ? ಖಂಡಿತ ಕಷ್ಟ. ಅದಕ್ಕೆ ಅಂತಾನೆ ಬ್ರಿಟನ್ ಮತ್ತು ಅಮೆರಿಕದ ವಿಜ್ಞಾನಿಗಳು ಸೇರಿಕೊಂಡು ಇಂಟರ್ ನ್ಯಾಷನಲ್ ಥ್ವೈಟ್ಸ್ ಗ್ಲೇಷಿಯರ್ ಕೊಲಾಬ್ರೇಷನ್ ITGC ಅಂತ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಇವರು 600 ಮೀಟರ್ ಆಳದ ಮಂಜುಗಡ್ಡೆಗೆ ಡ್ರಿಲ್ ಮಾಡಿ ತೂತು ಕೊರೆದು ಅದರ ಮೂಲಕ ಐಸ್ ಫಿನ್ ಅನ್ನೋ ರೋಬೋಟ್ ಅನ್ನ ನೀರೊಳಗೆ ಇಳಿಸಿದ್ರು. ಪೆನ್ಸಿಲ್ ಆಕಾರದ ಹಳದಿ ಬಣ್ಣದ ರೋಬೋಟ್ ಇದು. ಇದರಲ್ಲಿ ಕ್ಯಾಮೆರಾ, ಸೆನ್ಸರ್, ಸೋನಾರ್ ಎಲ್ಲವೂ ಇವೆ. ಈ ರೋಬೋಟ್ ಪಾತಾಳಕ್ಕೆ ಇಳಿದು ಅಲ್ಲಿ ಗ್ಲೇಷಿಯರ್ ಮತ್ತು ಸಮುದ್ರ ಸೇರುವ ಜಾಗಕ್ಕೆ ಹೋಗಿ ವಿಡಿಯೋ ಮಾಡಿ ಕಳಿಸಿದೆ. ಆ ವಿಡಿಯೋ ನೋಡಿದಾಗ್ಲೇ ವಿಜ್ಞಾನಿಗಳಿಗೆ ಶಾಕ್ ಆಗಿದ್ದು. ಹಿಮನದಿಯ ಬುಡದಲ್ಲಿ ಮೆಟ್ಟಿಲುಗಳ ಆಕಾರದ ಸ್ಟೇರ್ಕೇಸ್ ಫಾರ್ಮೇಷನ್ ರಚನೆಗಳಾಗಿವೆ. ಅಲ್ಲೆಲ್ಲ ವೇಗವಾಗಿ ಕರಗ್ತಿದೆ ಅನ್ನೋದು ಪ್ರೂವ್ ಆಗಿದೆ. ವಿಷಯ ಎಷ್ಟು ಸೀರಿಯಸ್ ಅಂದ್ರೆ, ಇದೇ ಜನವರಿ 2ನೇ ತಾರೀಖು ನ್ಯೂಜಿಲೆಂಡ್ನಿಂದ 40 ಜನ ವಿಜ್ಞಾನಿಗಳಿರೋ ಒಂದು ವಿಶೇಷ ಹಡಗು ಈ ಹಿಮನದಿಯ ಕಡೆಗೆ ಪ್ರಯಾಣ ಬೆಳೆಸಿದೆ. ಇವರ ಉದ್ದೇಶ ಒಂದೇ, ಈ ಹಿಮನದಿ ಎಷ್ಟು ವೇಗವಾಗಿ ಕರಗ್ತಿದೆ ಅನ್ನೋದನ್ನ ಕಣ್ಣಾರೆ ನೋಡಿ ಬರೋದು. ಮನುಷ್ಯನ ಕೈಯಲ್ಲಿದೆಯಾ ಪರಿಹಾರ? ಸ್ನೇಹಿತರೆ, ವಿಜ್ಞಾನಿಗಳು ಹೇಳ್ತಿರೋದು ಒಂದೇ ಮಾತು, ಥ್ವೈಟ್ಸ್ ಈಸ್ ಹೋಲ್ಡಿಂಗ್ ಆನ್ ಬೈ ಇಟ್ಸ್ ಫಿಂಗರ್ ನೇಲ್ಸ್. ಅಂದ್ರೆ ಪ್ರಪಾತದ ತುದಿಯಲ್ಲಿ ಬೆರಳುಗಳ ಸಹಾಯದಿಂದ ನೇತಾಡ್ತಿದೆ ಅಂತ. ಕೆಲವು ವಿಜ್ಞಾನಿಗಳು ಗಿಯೋ ಎಂಜಿನಿಯರಿಂಗ್ ಐಡಿಯಾಗಳನ್ನ ಕೊಡ್ತಿದ್ದಾರೆ. ಅಂದ್ರೆ ಸಮುದ್ರದ ತಳದಲ್ಲಿ ದೊಡ್ಡ ಪರದೆಗಳನ್ನ, ಕರ್ಟೈನ್ಸ್ ಕಟ್ಟೋದು ಅಥವಾ ಗೋಡೆ ಕಟ್ಟಿ ಬಿಸಿ ನೀರು ಅಲ್ಲಿಗೆ ಹೋಗದಂತೆ ತಡೆಯೋದು ಇತ್ಯಾದಿ. ಆದ್ರೆ ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಪ್ರಾಕ್ಟಿಕಲ್ ಆಗಿ ಮಾಡೋದು ಕಷ್ಟ ಮತ್ತು ಸಾವಿರಾರು ಕೋಟಿ ಖರ್ಚಿನ ಕೆಲಸ. ಸದ್ಯಕ್ಕೆ ನಮ್ಮ ಕೈಲಿರೋದು ಒಂದೇ ಅಸ್ತ್ರ, ಅದು ಕಾರ್ಬನ್ ಎಮಿಷನ್ ಕಡಿಮೆ ಮಾಡೋದು, ಭೂಮಿಯ ತಾಪಮಾನ ಏರೋದನ್ನ ತಡೆಯೋದು. ಅಂಟಾರ್ಟಿಕಾ ನಮಗಿಂತ ಸಾವಿರಾರು ಕಿಲೋಮೀಟರ್ ದೂರ ಇರಬಹುದು, ಆದ್ರೆ ಅಲ್ಲಿ ಕರಗೋ ಒಂದೊಂದು ಹನಿ ಮಂಜುಗಡ್ಡೆ ಕೂಡ ನಮ್ಮ ಕಾವೇರಿ, ಕೃಷ್ಣೆ ಹರಿಯೋ ನಾಡಿನ ಕರಾವಳಿಯನ್ನ ಮುಳುಗಿಸೋ ತಾಕತ್ತು ಇಟ್ಕೊಂಡಿದೆ. ಡೂಮ್ಸ್ ಡೇ ಅಥವಾ ಅಂತ್ಯಕಾಲ ಅನ್ನೋದು ಸಿನಿಮಾಗಳಲ್ಲಿ ಮಾತ್ರ ಚಂದ, ರಿಯಲ್ ಲೈಫ್ನಲ್ಲ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ ಡೆಪ್ತ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಮಸ್ತ್ಮಗ.com. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.